ಏನಂತ ಅಂತ ಗತಿ ಏನು ತಪ್ಪು ಮಾಡಿದೀವಿ ನಾವು ಹೋಗಿ ಯಾವನಾದ್ರೂ ಕೈ ಮುಡಿಕೆ ಸಚಿವ ಸ್ಥಾನ ಕೊಡ್ಲೇಬೇಕು ಅನ್ನುವಂತ ಬೇಡಿಕೆ. ಸಚಿವ ಸ್ಥಾನ ಬಿಟ್ಟು ಇನ್ನೇನೈತಪ್ಪ? ಅವ್ರೇನ್ ಧರ್ಮಕ್ಕೆ ಕೊಡ್ತಾರೇನಪ್ಪ? ಧರ್ಮಕ್ಕೆ ಕೊಡ್ತಾರ? ಇಬ್ರಿಬ್ರು ಗೆದ್ದಿದ್ದೀವಿ, ಇಬ್ರಿಬ್ರು. ನಮಸ್ಕಾರ ಸ್ನೇಹಿತರೆ. ಬೆಂಗಳೂರಿನ ವಿಜಯನಗರದ ಶಾಸಕರಾದ ಎಂ ಕೃಷ್ಣಪ್ಪನವರು ಮಂತ್ರಿ ಸ್ಥಾನ ಬೇಕೇ ಬೇಕು ಅಂತ ಖುದ್ದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಗಾಡಿಯನ್ನೇ ಮುತ್ತಿಗೆ ಹಾಕಿದ್ರು. ಇವರು 4 ಬಾರಿ ಶಾಸಕರು, ಆದರೂ ಇವರಿಗೆ ಯಾಕೆ ಮಂತ್ರಿ ಸ್ಥಾನ ಸಿಗುತ್ತಿಲ್ಲ? ಇನ್ನು ಎಂ ಕೃಷ್ಣಪ್ಪನವರು ಬಡ ಕುಟುಂಬದಲ್ಲಿ ಬೆಳೆದು 100 ಕೋಟಿ ಆಸ್ತಿ ಮಾಡಿದ್ದು ಹೇಗೆ? ಜನ ಇವರನ್ನು ಲೇಔಟ್ ಕೃಷ್ಣಪ್ಪ ಎಂದು ಕರೆಯುವುದು ಯಾಕೆ? ಬೆಂಗಳೂರಿನಲ್ಲಿ ಅತಿ ಹೆಚ್ಚು ಲೇಔಟ್ಗಳನ್ನು ಮಾಡಿರುವುದಾಗಿರಬಹುದು. ರಿಯಲ್ ಎಸ್ಟೇಟ್ನಿಂದ ಯಾರಾದರೂ ತುಂಬಾ ಅನುಕೂಲ ಪಡೆದಿದ್ದಾರೆ ಅಂದರೆ ಅದು ಕೃಷ್ಣಪ್ಪನವರು ಅಂತ ಹೇಳಬಹುದು. ಇನ್ನು ಕೃಷ್ಣಪ್ಪನವರ ಹೆಂಡತಿ ಹಾಗೂ 2 ಮಕ್ಕಳು ಯಾರು? ಈಗ ಅವರು ಏನ್ ಮಾಡ್ತಿದ್ದಾರೆ? ಸ್ನೇಹಿತರೆ, ನಿಮಗೆ ಅಚ್ಚರಿ ಅನಿಸಬಹುದು. ಇವರ ಆಸ್ತಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಆಸ್ತಿಗಿಂತ ಜಾಸ್ತಿ ಇದೆ. ಇದೇ ಕಾರಣಕ್ಕೆ ಅವರಿಗೆ ಮಂತ್ರಿ ಸ್ಥಾನ ಕೊಡುತ್ತಿಲ್ವಾ? ಸರ್ಕಾರಕ್ಕೆ ಸೇರಿರುವ 350 ಕೋಟಿ ರೂಪಾಯಿಯ ಜಾಗವನ್ನ ನುಂಗಿದ ಆರೋಪ ಇವರ ಮೇಲಿದೆ. ಎಂಎಲ್ಎ ಆದ ಬಳಿಕ ಇವರು ಮಾಡಿಕೊಂಡಿರುವ ಕಾಂಟ್ರವರ್ಸಿಗಳಾದ್ರೂ ಏನು? ಎಲ್ಲ ವಿವರವನ್ನು ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಸ್ಕಿಪ್ ಮಾಡದೆ ವಿಡಿಯೋವನ್ನ ಕೊನೆವರೆಗೂ ತಪ್ಪದೆ ನೋಡಿ. ಅದಕ್ಕೂ ಮುನ್ನ ರಾಜಕಾರಣಿಗಳು ತಮ್ಮ 100 ಕೋಟಿ ಆಸ್ತಿಯಲ್ಲಿ ಬಡವರಿಗೆ ಅನುಕೂಲವಾಗುವಂತೆ ಸಹಾಯ ಮಾಡಬೇಕು ಎಂದು ನೀವು ಕೂಡ ಬಯಸುವ ಹಾಗಿದ್ರೆ ಈ ವಿಡಿಯೋವನ್ನ ತಪ್ಪದೆ ಲೈಕ್ ಮಾಡಿ ಸ್ನೇಹಿತರೆ. ನಿಮ್ಮ ಪ್ರಕಾರ ಕೃಷ್ಣಪ್ಪನವರಿಗೆ ಮಂತ್ರಿ ಸ್ಥಾನ ಸಿಗಬೇಕಾ? ಹೌದು ಅನ್ನೋ ಹಾಗಿದ್ರೆ ಎಸ್ ಅಂತ, ಇಲ್ಲ ಅನ್ನೋ ಹಾಗಿದ್ರೆ ನೋ ಅಂತ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ. ಇವರನ್ನು ಕೇವಲ ಲೇಔಟ್ ಕೃಷ್ಣಪ್ಪ ಅಲ್ಲ, ಬ್ಯಾನರ್ ಕೃಷ್ಣಪ್ಪ ಅಂತಾನೂ ಕೂಡ ಕರೀತಾರೆ. ಯಾಕಂತಂದ್ರೆ ನೀವು ವಿಜಯನಗರದ ಗೋವಿಂದರಾಜನಗರ ಕ್ಷೇತ್ರಕ್ಕೆ ಹೋದ್ರೆ ಪ್ರತಿ ರೋಡಲ್ಲೂ ನಿಮಗೆ ಕಾಣಿಸೋದೇ ಅಪ್ಪ ಮಕ್ಕಳ ಬ್ಯಾನರ್ಗಳು. ಇವರ ಮಗ ಕೂಡ ಎಂಎಲ್ಎ. ಅವರ ಆಸ್ತಿ ಕೇವಲ 1200 ಕೋಟಿ ರೂಪಾಯಿ. ಇವರು ಇಷ್ಟರ ಮಟ್ಟಿಗೆ ಬೆಳೆದಿದ್ದು ಹೇಗೆ? ಇವರಿಗೆ ಮಂತ್ರಿ ಸ್ಥಾನ ಕೊಡದಿರಲು ಅಸಲಿ ಕಾರಣ ಏನು ಗೊತ್ತಾ? ಇವರ ಹಿನ್ನೆಲೆಯನ್ನು ಸ್ವಲ್ಪ ತಿಳಿದುಕೊಳ್ಳೋಣ ಬನ್ನಿ. ಸ್ನೇಹಿತರೆ, ಕೃಷ್ಣಪ್ಪನವರು ಮುನಿಸ್ವಾಮಿ ಮತ್ತು ರಂಗಮ್ಮನವರ ಮಗನಾಗಿ ಬೆಂಗಳೂರಿನ ವಾಣಿ ವಿಲಾಸ್ ಆಸ್ಪತ್ರೆಯಲ್ಲಿ 1953ರಲ್ಲಿ ಜನಿಸಿದರು. ಈಗ ಅವರಿಗೆ 73 ವರ್ಷ ವಯಸ್ಸು. ಇವರು ಒಕ್ಕಲಿಗ ಸಮುದಾಯಕ್ಕೆ ಸೇರಿದವರು. ಚಿಕ್ಕ ವಯಸ್ಸಿನಿಂದಲೂ ಕೃಷ್ಣಪ್ಪನವರು ತುಂಬಾ ಚುರುಕಾಗಿದ್ರು. ಇವರ ಶಿಕ್ಷಣವನ್ನು ಮಾಗಡಿಯ ಕಾರ್ಪೊರೇಷನ್ ಶಾಲೆಯಲ್ಲಿ ಮುಗಿಸಿದ್ರು. ಕೃಷ್ಣಪ್ಪನವರನ್ನು ಅವರ ಶಿಕ್ಷಕರು ಭೀಮಸೇನ ಎಂದು ಕರೆಯುತ್ತಿದ್ದರು. ಯಾಕೆಂದರೆ ಇವರು ನೋಡಲು ತುಂಬಾ ಕಟ್ಟುಮಸ್ತಾಗಿದ್ರು. ನಂತರ ಇವರು SJRC ಕಾಲೇಜಿನಲ್ಲಿ ಪದವಿ ಪಡೆದರು. ಇವರು ವಿದ್ಯಾರ್ಥಿಯಾಗಿರುವಾಗಲೇ ವಯಸ್ಕರಿಗೆ ಪಾಠ ಮಾಡುವುದು, ಸ್ಲಂನಲ್ಲಿ ಇರುವ ಮಕ್ಕಳಿಗೆ ಪಾಠ ಹೇಳಿಕೊಡುತ್ತಿದ್ದರು. ಆ ದಿನಗಳಲ್ಲಿ ಅವರು ಮಾಗಡಿ ರಸ್ತೆಯ ಯುವಕರ ಸಂಘದ ಅಧ್ಯಕ್ಷರಾಗಿದ್ದರು ಹಾಗೂ ನಾಯಕತ್ವದ ಗುಣಗಳನ್ನು ಮೈಗೂಡಿಸಿಕೊಂಡಿದ್ದರು. 1978 ಇವರ ಸೇವೆಯನ್ನ ಗುರುತಿಸಿ ಕೆಂಗಲ್ ಹನುಮಂತಯ್ಯನವರು ಇವರನ್ನು ನಗರಸಭೆ BBMPಗೆ ಸದಸ್ಯರನ್ನಾಗಲು ಅವಕಾಶ ಮಾಡಿಕೊಟ್ಟಿದ್ರು. ಇನ್ನು ವಿದ್ಯಾಭ್ಯಾಸ ಮುಗಿದ ನಂತರ ಇವರು ಸರ್ಕಾರಿ ಇಲಾಖೆಯಲ್ಲಿ ಕೆಲಸ ನಿರ್ವಹಿಸಿದ್ದರು. 1981ರಲ್ಲಿ HMT ಎಂಪ್ಲಾಯ್ಮೆಂಟ್ ಹೌಸಿಂಗ್ ಬಿಲ್ಡಿಂಗ್ ಸೊಸೈಟಿಗೆ ಲೇಔಟ್ ಒಂದನ್ನು ನಿರ್ಮಿಸಿಕೊಟ್ಟಿದ್ದರು. ಇದಾದ ಬಳಿಕ ಇವರು ತಮ್ಮ ಸ್ವಂತ ಉದ್ದಿಮೆಯನ್ನು ಪ್ರಾರಂಭಿಸಿದರು. 1983ರಲ್ಲಿ ಪ್ರಿಯದರ್ಶಿನಿ ಎಂಬುವವರನ್ನು ಮದುವೆ ಆಗ್ತಾರೆ. ಇವರಿಗೆ 2 ಗಂಡು ಮಕ್ಕಳು. ಮೊದಲನೆಯವರು ಪ್ರಿಯಾಕೃಷ್ಣ, ಇನ್ನು ಎರಡನೆಯವರು ಪ್ರದೀಪ್ ಕೃಷ್ಣ ಅಂತ. ಇವರ ಮೊದಲ ಮಗ ಪ್ರಿಯಾಕೃಷ್ಣ ಅವರು ಕೂಡ MLA. ಇವರ ಚಿಕ್ಕ ಮಗ ಪ್ರದೀಪ್ ಕೃಷ್ಣ ತಂದೆಯವರ ಬಿಸ್ನೆಸ್ಗಳನ್ನ ನೋಡ್ಕೊಳ್ತಾರೆ. ಮದುವೆಯಾದ ಬಳಿಕ ಇವರು ಅನೇಕ ಹೌಸಿಂಗ್ ಬೋರ್ಡ್ಗಳಿಗೆ ಕಡಿಮೆ ದರದಲ್ಲಿ ಲೇಔಟ್ಗಳನ್ನು ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ಇವರನ್ನ ಲೇಔಟ್ ಕೃಷ್ಣಪ್ಪ ಎಂದು ಕೂಡ ಕರೆಯುತ್ತಾರೆ. ಒಂದು BDA ಮಾಡಬೇಕಿದ್ದ ಕೆಲಸವನ್ನು ಸ್ವಂತವಾಗಿ ಮಾಡ್ತಿದ್ರು. ಅಂದಿನಿಂದ ಇಂದಿನವರೆಗೂ ಕೂಡ ಸಾವಿರಾರು ಸೈಟ್ಗಳನ್ನು ಹಂಚಿದ ಕೀರ್ತಿ ಇವರಿಗೆ ಸೇರುತ್ತೆ. ಇವರ ಸಾಮಾಜಿಕ ಕಳಕಳಿಯನ್ನು ಗುರುತಿಸಿ ಇವರು ಸದರ್ನ್ ರೈಲ್ವೆ ಕಮಿಟಿ ಬೋರ್ಡ್ ಮೆಂಬರ್ ಆಗಿ ಕೂಡ ಆಯ್ಕೆಯಾದರು. ಆನಂತರ ಬೆಂಗಳೂರು ಟೆಲಿಕಾಂ ಡಿಸ್ಟ್ರಿಕ್ಟ್ ಕಮಿಟಿಯ ಸದಸ್ಯರಾಗಿ ಕೂಡ ಆಯ್ಕೆಯಾಗಿದ್ದರು. ಇನ್ನು ಇವರು ಕಾಂಗ್ರೆಸ್ ಪಕ್ಷದಲ್ಲೇ ಮುಂಚಿನಿಂದ ಗುರುತಿಸಿಕೊಂಡಿದ್ದರು. ಅದಕ್ಕೆ 2000 ಇಸವಿಯಲ್ಲಿ SM ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಕೃಷ್ಣಪ್ಪನವರನ್ನು MLC ಮಾಡಲಾಗಿತ್ತು.
2004ರಲ್ಲಿ ಬೆಂಗಳೂರು ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸಿ ಸೋಲನ್ನು ಅನುಭವಿಸಿದ್ರು. ಆನಂತರ 2008ರಲ್ಲಿ ಕ್ಷೇತ್ರಗಳ ಮರು ವಿಂಗಡಣೆ ಆದ ಬಳಿಕ ಬೆಂಗಳೂರಿನ ವಿಜಯನಗರ ಕ್ಷೇತ್ರದಿಂದ ನಿಂತು ಎಂಎಲ್ಎ ಆದರು. 2008ರಿಂದ ಸತತವಾಗಿ 4 ಬಾರಿ ಎಂಎಲ್ಎ ಆಗುತ್ತಲೇ ಬಂದಿದ್ದಾರೆ. ತಾವು ಮಾತ್ರ ಗೆಲ್ಲುವುದಲ್ಲದೆ ಪಕ್ಷದ ಕ್ಷೇತ್ರವಾದ ಗೋವಿಂದರಾಜ ಕ್ಷೇತ್ರದಿಂದಲೂ ಮಗ ಪ್ರಿಯಾಕೃಷ್ಣರನ್ನು 3 ಬಾರಿ ಗೆಲ್ಲಿಸಿದ್ದಾರೆ. ನಾವೆಲ್ಲ ಜಾತ್ರೆಗಳಲ್ಲಿ ನೂರಾರು ಜನರನ್ನು ನೋಡ್ತೀವಿ, ಆದರೆ ಕೃಷ್ಣಪ್ಪನವರ ಮನೆಯಲ್ಲಿ ಪ್ರತಿದಿನ ಜಾತ್ರೆಯಂತೆ ಇರುತ್ತೆ ಅಂತಾನೆ ಹೇಳಬಹುದು. ಹೌದು ಸ್ನೇಹಿತರೆ, ಸಾಮಾನ್ಯ ಜನರು ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಲು ಇವರ ಮನೆಗೆ ಬರ್ತಾರೆ. ಪ್ರತಿಯೊಬ್ಬರೂ ಕೂಡ ಊಟದ ವ್ಯವಸ್ಥೆಯನ್ನು ಕೃಷ್ಣಪ್ಪನವರ ಮನೆಯಲ್ಲಿ ಏರ್ಪಾಟು ಮಾಡಲಾಗಿರುತ್ತೆ. ಇನ್ನು ಇವರ ಕ್ಷೇತ್ರದಲ್ಲಿ ರಸ್ತೆ ಪಕ್ಕದಲ್ಲಿ ವಾಸಿಸುವ ಅಲೆಮಾರಿ ಜನರ ಮಕ್ಕಳಿಗೆ ಉಚಿತವಾಗಿ ಶಿಕ್ಷಣವನ್ನು ಕೊಡಿಸುತ್ತಾರೆ. ಇನ್ನು ಇವರ ಆಸ್ತಿ ವಿಚಾರಕ್ಕೆ ಬರೋದಾದರೆ 2004ರಲ್ಲಿ ಇವರ ಆಸ್ತಿ 22 ಕೋಟಿ ರೂಪಾಯಿ ಆಗಿತ್ತು. ಆದರೆ 2023ರ ವೇಳೆಗೆ ಇವರೇ ಘೋಷಣೆ ಮಾಡಿಕೊಂಡಿರುವ ಆಸ್ತಿ 292 ಕೋಟಿ ರೂಪಾಯಿ. ಇದರಲ್ಲಿ 77 ಕೋಟಿಯಷ್ಟು ಸಾಲ ಇದೆ ಅಂತ ಕೂಡ ಹೇಳಲಾಗುತ್ತೆ. ಇನ್ನು ಇವರ ಬಳಿ 20 ಕೆಜಿ ಚಿನ್ನ ಹಾಗೂ 18 ಕೆಜಿ ಬೆಳ್ಳಿ ಕೂಡ ಇದೆ ಎಂದು ಚುನಾವಣೆ ಸಂದರ್ಭದಲ್ಲಿ ಘೋಷಣೆ ಮಾಡಿಕೊಂಡಿದ್ರು. ಇನ್ನು ಆಶ್ಚರ್ಯ ಸಂಗತಿ ಏನೆಂದರೆ, ಇವರ ಮಗ ಪ್ರಿಯಾಕೃಷ್ಣ ಆಸ್ತಿ 1200 ಕೋಟಿ ರೂಪಾಯಿ. ಹೌದು ಸ್ನೇಹಿತರೆ, ಅಪ್ಪ ಮತ್ತು ಮಗನ ಘೋಷಿತ ಆಸ್ತಿ ಸೇರಿದ್ರೆ 1500 ಕೋಟಿ ರೂಪಾಯಿ ದಾಟುತ್ತದೆ. ಇದು ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಆಸ್ತಿಗಿಂತ ಜಾಸ್ತಿ. ಇದು ಕೇವಲ ಘೋಷಿತ ಆಸ್ತಿ. ಇನ್ನು ಘೋಷಣೆ ಮಾಡಿಕೊಳ್ಳದೆ ಇರುವಂತಹ ಆಸ್ತಿ ಬರೋಬ್ಬರಿ 10,000 ಕೋಟಿಗೂ ಜಾಸ್ತಿ ಅಂತಾನೆ ಹೇಳ್ತಾರೆ. ಇನ್ನು ನೀವು ವಿಜಯನಗರ ಹಾಗೂ ಗೋವಿಂದರಾಜನಗರ ಕ್ಷೇತ್ರಕ್ಕೆ ಹೋದರೆ ಎಲ್ಲ ರಸ್ತೆಯಲ್ಲಿ ಕನಿಷ್ಠ ಅಂದ್ರೂ 100 ಬ್ಯಾನರ್ಗಳನ್ನು ನೋಡಬಹುದು. ಹೌದು ಸ್ನೇಹಿತರೆ, ಕೃಷ್ಣಪ್ಪನವರ ಹಾಗೂ ಪ್ರಿಯಾಕೃಷ್ಣರವರ ಬೆಂಬಲಿಗರು ಇವರಿಗೆ ಶುಭಾಶಯಗಳು ಕೋರುವ ಬ್ಯಾನರ್ ಇಡೀ ಊರೇ ಕಾಣಿಸುತ್ತೇವೆ. ಇನ್ನು ಇವರ ಕಾಂಟ್ರವರ್ಸಿ ವಿಷಯಕ್ಕೆ ಬರುವುದಾದರೆ, ಒಂದು ಬಾರಿ ಸ್ಟೇಜ್ ಮೇಲೆ ನಿಂತ್ಕೊಂಡು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಕಾಲ್ ಮುರಿತೀನಿ ಅಂತ ಧಮಕಿ ಹಾಕಿದ್ರು. ಅಷ್ಟೇ ಅಲ್ಲದೆ ಭೈರಸಂದ್ರ ಕೆರೆಯ ಪಕ್ಕದಲ್ಲಿರುವ 4 ಎಕರೆ ಸರ್ಕಾರಿ ಜಮೀನನ್ನು ನುಂಗಿದ್ದಾರೆ ಎಂಬ ಆರೋಪ ಕೂಡ ಇವರ ಮೇಲಿದೆ. ಕೇವಲ ಈ 4 ಎಕರೆಯ ಒಟ್ಟು ಮೌಲ್ಯ ಬರೋಬ್ಬರಿ 350 ಕೋಟಿ ರೂಪಾಯಿ. ಅಷ್ಟೇ ಅಲ್ಲದೆ ಇವರ ಮೇಲೆ 10ಕ್ಕೂ ಹೆಚ್ಚು ಕ್ರಿಮಿನಲ್ ಕೇಸ್ಗಳಿವೆ. ಇನ್ನು 2016ರಲ್ಲಿ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ವಸತಿ ಸಚಿವರಾಗಿ ಕೆಲಸವನ್ನ ಮಾಡಿದ್ರು. ಆದರೆ ಈಗ ಡಿ.ಕೆ. ಶಿವಕುಮಾರ್ ಸರ್ಕಾರದಲ್ಲಿ ಇವರಿಗೆ ಮಂತ್ರಿ ಸ್ಥಾನ ಸಿಕ್ಕಿಲ್ಲ. ನನಗೆ ಮಂತ್ರಿ ಸ್ಥಾನ ಕೊಡಲೇಬೇಕು ಎಂದು ಇವರು ಪಟ್ಟು ಹಿಡಿದು ಕೂತಿದ್ದಾರೆ. ಅದಕ್ಕಾಗಿ ಹೈಕಮಾಂಡ್ನ ನಾಯಕರು ಹಾಗೂ ಖುದ್ದು ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಇವರ ಮನೆಗೆ ಭೇಟಿ ಕೊಟ್ಟಿದ್ರು. ಇಷ್ಟಾದರೂ ಕೃಷ್ಣಪ್ಪನವರು ಸುಮ್ಮನಾಗಲಿಲ್ಲ. ನನಗೆ ಮಂತ್ರಿ ಸ್ಥಾನ ಸಿಕ್ಕರೆ ಮಾತ್ರ ಕಾಂಗ್ರೆಸ್ನಲ್ಲಿ ಇರ್ತೀನಿ, ಇಲ್ಲವಾದರೆ ಪಕ್ಷ ಬಿಡ್ತೀನಿ ಅಂತ ಧಮಕಿ ಕೂಡ ಹಾಕಿದ್ದಾರೆ. ಕೆಲವರ ವಾದ ಏನೆಂದರೆ, ಇವರ ಬಳಿ ಸಾವಿರಾರು ಕೋಟಿ ಆಸ್ತಿ ಇದೆ, ಇವರು ಯಾವುದೇ ರೀತಿಯ ಭ್ರಷ್ಟಾಚಾರ ಮಾಡೋದಿಲ್ಲ, ಇಂಥವರಿಗೆ ಮಂತ್ರಿ ಸ್ಥಾನ ಕೊಡಬೇಕು ಎಂದು ಹೇಳ್ತಾರೆ. ಆದರೆ ಇವರು ಒಕ್ಕಲಿಗ ಸಮುದಾಯಕ್ಕೆ ಸೇರಿದವರು. ಜೊತೆಗೆ ದೇವೇಗೌಡ ಕುಟುಂಬದೊಂದಿಗೆ ಒಳ್ಳೆಯ ಬಾಂಧವ್ಯ ಇಟ್ಕೊಂಡಿದ್ದಾರೆ. ಅದಕ್ಕಾಗಿಯೇ ಡಿ.ಕೆ. ಶಿವಕುಮಾರ್ ಇವರಿಗೆ ಮಂತ್ರಿ ಸ್ಥಾನ ಕೊಡುತ್ತಿಲ್ಲ ಎಂದು ಕೂಡ ಕೆಲವು ಮಾತುಗಳು ಕೇಳಿಬರುತ್ತಿವೆ. ಇವರಿಗೆ ಮಂತ್ರಿ ಸ್ಥಾನ ಸಿಗಬೇಕಾ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋವನ್ನು ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದಗಳು.